ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇವತ್ತು ನಾವು ಬಾಪೂಜಿಯವರು ತಿಳಿಸ್ಕೊಡೋ ಹಾಗೆ ಈ ಮದುವೆ ಅನ್ನುವುದು ಒಂದು ಕರ್ಮ ಬಂಧನವೇ ಅಥವಾ ಈ ಒಂದು ಪತಿ ಪತ್ನಿ ಸಂಬಂಧ ಜನ್ಮದಿಂದಲೇ ಬಂದಿರುತ್ತದೆಯೇ ಎಂಬುದನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಮದುವೆ ಸಂದರ್ಭದಲ್ಲಿ ಸಪ್ತಪದಿ ತುಳಿಯುವುದು, 7 ಜನ್ಮದವರೆಗೆ ನಿಮ್ಮ ಜೋಡಿ ಹೀಗೆಯೇ ಸಂತೋಷವಾಗಿರಲಿ ಅಂತ ಹಿರಿಯರಿಂದ ಆಶೀರ್ವಾದವನ್ನು ಪಡೆಯಲಾಗುತ್ತೆ. ಹಿರಿಯರ ಕಾಲು ಮುಟ್ಟಿ ನಮಸ್ಕರಿಸುವಾಗ ಎಲ್ಲರೂ ಕೊಡುವ ಆಶೀರ್ವಾದ 7 ಜನ್ಮ ಹೀಗೆ ಇರಿ, ಸಂತೋಷವಾಗಿರಿ, 7 ಜನ್ಮಕ್ಕೂ ನಿಮ್ಮ ಬಂಧ ಹೀಗೆ ಇರಲಿ ಅಂತೆಲ್ಲ ಆಶೀರ್ವಾದ ಹಿರಿಯರು ಕೊಡ್ತಾರೆ. ಆದರೆ ಈಗ ಅದು ಯಾವುದೂ ಕೂಡ ಸರಿ ಹೋಗುತ್ತಿಲ್ಲ. ಘೋರ ಕರ್ಮ ಬಂಧನ ಎದುರಾದಾಗ ಯಾವ ಆಶೀರ್ವಾದವೂ ಸಹ ಫಲ ನೀಡೋದಿಲ್ಲ. ಗಂಡ ಹೆಂಡತಿಯರಲ್ಲಿ ಜಗಳಗಳು ಹಾಗೂ ವೈಮನಸ್ಸು, ವಿಚ್ಛೇದನಗಳು ಇವುಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಕೇವಲ ಪತಿ ಪತ್ನಿಯರ ಸಂಬಂಧವಷ್ಟೇ ಅಲ್ಲ, ಪ್ರತಿಯೊಂದು ಸಂಬಂಧಗಳನ್ನು ತೆಗೆದುಕೊಂಡು ನೋಡೋದಾದರೆ ಅದರಲ್ಲಿಯೂ ಪತಿ ಪತ್ನಿಯರ ಸಂಬಂಧ ಬಹಳ ವಿಶೇಷವಾಗಿದೆ. ವಿಶೇಷ ಬಂಧನ ಇದು. ಈ ಬಂಧ ಜನ್ಮದ ಅನುಬಂಧ. ಆದರೆ ಈ ಬಂಧನದಲ್ಲಿ, ಈ ಸಂಬಂಧದಲ್ಲಿ ನಾವು ಇಂದು ಬಹಳಷ್ಟು ಸಮಸ್ಯೆಗಳನ್ನು ಕಾಣುತ್ತಿದ್ದೇವೆ. ಇದಕ್ಕೆಲ್ಲ ಕಾರಣ ಬೇಹದ್ ಜ್ಞಾನದ ಮುಖಾಂತರ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲು ಪ್ರಥಮ ಪುರುಷನ ಸೃಷ್ಟಿಯಾದಾಗ, ಮೊಟ್ಟ ಮೊದಲನೆಯ ಸೃಷ್ಟಿ ಪ್ರಥಮ ಪುರುಷ ಅವನ ಸೃಷ್ಟಿಯಾದಾಗ, ಅಂದರೆ ಮೊಟ್ಟ ಮೊದಲು ಬ್ರಹ್ಮ 7 ಋಷಿಗಳನ್ನು, ಅವರೇ ಸಪ್ತ ಋಷಿ, ಆ ಸಪ್ತ ಋಷಿಯರನ್ನು ರಚನೆ ಮಾಡ್ತಾನೆ. 7 ಪರಮ ಪುರುಷರ ರಚನೆ ಆದಾಗ ಅವರಿಂದ ಮೊದಲನೆಯ ಪುರುಷನ ಸೃಷ್ಟಿಯಾಯಿತು. ಹೀಗೆ ಮತ್ತೆ ಅವರಿಂದ ಅನೇಕ ಪರಮ ಪುರುಷರ ರಚನೆ ಆಯಿತು. ಅಂದರೆ ಒಬ್ಬೊಬ್ಬ ಪರಮ ಪುರುಷ ತಮ್ಮಿಂದ ರಚನೆಗಳನ್ನು ರಚಿಸುತ್ತಾ ಹೋದರು. ಸೃಷ್ಟಿಗೆ ಸೃಷ್ಟಿ ಹೆಚ್ಚಾಗುತ್ತಾ ಹೋಯಿತು. ಪರಮ ಪುರುಷರು ಈ ರೀತಿ ತಮ್ಮ ರಚನೆಗಳನ್ನು ವೃದ್ಧಿಸುತ್ತಾ ಹೋದಾಗ ಅವರು ಕೆಳಗಿನ ಸ್ತರಕ್ಕೆ ಬೀಳುತ್ತಾ ದೇವತೆಗಳಾದರು. ದೇವತೆಗಳ ಸೃಷ್ಟಿ ಆಯಿತು. ಪರಮ ಪುರುಷರಾಗಿದ್ದವರು ಆತ್ಮಶಕ್ತಿಯನ್ನು ಕಳೆದುಕೊಂಡರು. ಏತಕ್ಕಾಗಿ? ಸೃಷ್ಟಿಗೆ ಸೃಷ್ಟಿಯನ್ನು ರಚಿಸುತ್ತಾ ವೃದ್ಧಿಸುತ್ತಾ ಹೋದಾಗ ಆತ್ಮಶಕ್ತಿ ಕಡಿಮೆಯಾಗಿ ಪರಮ ಪುರುಷರೇ ಮುಂದೆ, ಅಂದರೆ ಆತ್ಮಶಕ್ತಿಯನ್ನು ಕಳೆದುಕೊಂಡು ಅವರು ದೇವತೆಗಳಾದರು. ದೇವತೆಗಳಿಂದ ಮತ್ತೆ ಮನುಷ್ಯರ ಸೃಷ್ಟಿ ಆಯಿತು. ದೇವತೆಗಳೂ ಸಹ ಸೃಷ್ಟಿಯನ್ನು ಮುಂದುವರಿಸುತ್ತಾ ಹೋದರು. ತಮ್ಮ ರಚನೆಯನ್ನು ಮಾಡುತ್ತಾ ಹೋದಾಗ ಅವರ ಆತ್ಮಶಕ್ತಿ ಸಹ ಕುಂದುತ್ತಾ ಹೋಗಿ ಮುಂದೆ ಅವರೇ ಮನುಷ್ಯ ಜನ್ಮಕ್ಕೆ ಬಂದರು. ಮೊಟ್ಟ ಮೊದಲು ಪುರುಷನೊಂದಿಗೆ ಇದ್ದಂತಹ ಒರಿಜಿನಲ್ ಶಕ್ತಿ, ಅಂದರೆ ಅವನ ಮೂಲ ಪ್ರಕೃತಿ ಸದಾ ಅವನ ಜೊತೆಗೆ ಇರ್ತಿದ್ಲು. ಉದಾಹರಣೆಗೆ ಶಿವನ ಪ್ರಕೃತಿ ಶಕ್ತಿ. ಈ ರೀತಿ ಪ್ರತಿಯೊಬ್ಬ ಪುರುಷನಿಗೂ ಒಂದೊಂದು ಮೂಲ ಪ್ರಕೃತಿ ಜೊತೆಯಲ್ಲಿ ಇದ್ದೇ ಇರುತ್ತದೆ. ಇವರು ಸೂಕ್ಷ್ಮ ಜಗತ್ತಿನಲ್ಲಿದ್ದಾಗ ಕೆಲವು ಕಾರಣಗಳಿಂದಾಗಿ, ಕೆಲವು ಕೆಲಸ ಕಾರ್ಯಭಾರಕ್ಕಾಗಿ ಅನೇಕ ಶಕ್ತಿಗಳನ್ನು ರಚನೆ ಮಾಡುತ್ತಾ ಬರ್ತಾರೆ. ಕಾಲಾನಂತರ ಈ ಶಕ್ತಿಗಳು ಕರ್ಮ ಬಂಧನದಿಂದಾಗಿ ಭೂಮಿಗೆ ಬರ್ತಾರೆ. ಕೋಟ್ಯಾನುಕೋಟಿ ವರ್ಷಗಳಿಂದ ಪರಮ ಪುರುಷನಿಂದ ರಚಿಸಲ್ಪಟ್ಟ ಈ ಶಕ್ತಿಯರು ಅನೇಕ ಕಾರಣಗಳಿಂದ ಈ ಪ್ರಕೃತಿಯರು ತಮ್ಮ ಪರಮ ಪುರುಷ, ತಮ್ಮ ರಚನಾಕಾರನನ್ನು ಹುಡುಕುತ್ತಾ ಈ ಭೂಮಿಗೆ ಬಂದು ತಮ್ಮ ಪುರುಷನೊಂದಿಗೆ, ಅಂದರೆ ತಮ್ಮ ಪರಮ ಪುರುಷನೊಂದಿಗೆ ಅವರು ಇಲ್ಲಿ ಯಾವ ಜನ್ಮದಲ್ಲಿ ಬಂದಿದ್ದಾರೆಯೋ ಆ ಜನ್ಮದಲ್ಲಿ ಅವರು ಸಹ ಬಂದು ತಮ್ಮ ಪುರುಷನೊಂದಿಗೆ ಜೊತೆಯಾಗುತ್ತಾ ಹೋಗ್ತಾರೆ. ಒಬ್ಬ ಪರಮ ಪುರುಷ ಅನೇಕ ಶಕ್ತಿಗಳನ್ನು ರಚನೆ ಮಾಡಿದ್ದ. ಶಕ್ತಿಗಳು ತಮ್ಮ ಸೃಷ್ಟಿಕರ್ತನೊಂದಿಗೆ ಜೊತೆಯಾಗುತ್ತವೆ. ಹೀಗಾಗಿ ನಾವು
ಒಬ್ಬ ರಾಜನಿಗೆ ಅನೇಕ ರಾಣಿಯರು ಇರುವುದನ್ನು ನಾವು ಕೇಳಿದ್ದೇವೆ, ಓದಿದ್ದೇವೆ. ಒಬ್ಬ ಪುರುಷನಿಗೆ ಅನೇಕ ಪತ್ನಿಯರನ್ನು ನಾವು ಕಾಣ್ತೇವೆ. ಅವರೆಲ್ಲ ಕಾಲಚಕ್ರದಲ್ಲಿ, ಜೀವನ ಮರಣದ ಚಕ್ರದಲ್ಲಿ ಬರುತ್ತಾ ಬರುತ್ತಾ ಹೋದಂತೆ ಬಹಳಷ್ಟು ಪ್ರಕೃತಿಗಳಿಗೆ ಅವರವರ ಪರಮ ಪುರುಷ ಸಿಗದೆ ಕರ್ಮಬಂಧನದಲ್ಲಿ ಸಿಲುಕುತ್ತಾ ಬೇರೆ ಬೇರೆಯ ಜೊತೆ ಆಗುತ್ತಾ ಹೋಯಿತು. ಅಂತಂದರೆ ಮೂಲ ಪರಮ ಪುರುಷನೇನು ಶಕ್ತಿಯರನ್ನು ರಚಿಸಿದ್ದನೋ ಆ ಶಕ್ತಿ ಸದಾ ಅವರೊಂದಿಗೆ ಇರ್ತಿತ್ತು. ಆದರೆ ಕೆಲವು ಕಾರಣಗಳಿಂದ ಏನಾಯಿತು, ಶಕ್ತಿಯರು ಅನೇಕ ಜನ್ಮಗಳನ್ನು ಪಡೆಯುತ್ತಾ ಬಂದಾಗ ಆ ಜನ್ಮಗಳಲ್ಲಿ ಅವರು ಮಾಡಿದಂತಹ ಕರ್ಮಗಳ ಕಾರಣದಿಂದಾಗಿ ಅವರಿಗೆ ಬೇರೆ ಬೇರೆ ಪುರುಷ, ಬೇರೆ ಬೇರೆ ಜೊತೆ ಸಿಗುತ್ತಾ ಹೋಗುತ್ತದೆ. ಒಬ್ಬ ಪರಮ ಪುರುಷ ಅನೇಕ ಶಕ್ತಿಗಳನ್ನು ರಚಿಸಿದ. ಹೀಗಾಗಿ ಶಕ್ತಿಯರ ಅಂದರೆ ಸ್ತ್ರೀಯರ ಸಂಖ್ಯೆ ಮೊದಲು ಬಹಳ ಹೆಚ್ಚಿತ್ತು. ಬಹಳ ಹಿಂದೆ ಹಿಂದೂ ಧರ್ಮದಲ್ಲಿ ಹೆಣ್ಣಿನ ಸಂಖ್ಯೆ ಕಡಿಮೆ ಮಾಡಲು ಹೆಣ್ಣು ಮಗುವನ್ನು ಹುಟ್ಟುತ್ತಿದ್ದಂತೆ ಮುಗಿಸಿಬಿಡುತ್ತಿದ್ದರು. ಈಗ ಈ ಒಂದು ಕಲಿಯುಗದಲ್ಲಿ ಗರ್ಭದಲ್ಲಿ ಇರುವಾಗಲೇ ಹೆಣ್ಣು ಮಗು ಅಂತ ಗೊತ್ತಾದರೆ ಅದನ್ನು ಸಾಯಿಸಿ ಬಿಡುತ್ತಾರೆ. ಇದನ್ನೆಲ್ಲ ನಾವು ಇಂದಿನ ಯುಗದಲ್ಲಿ ಕೇಳ್ತಾ ಇದ್ದೇವೆ. ಮೊದಲು ಈ ಪ್ರಕೃತಿಯರು ಸೂಕ್ಷ್ಮ ಜಗತ್ತಿನಲ್ಲಿದ್ದರು. ಈಗ ಭೂಮಿಗೆ ಬಂದು ತಮ್ಮ ರಚನಾಕಾರನನ್ನು, ತಮ್ಮ ಪರಮ ಪುರುಷರನ್ನು ಹುಡುಕ್ತಾ ಇದ್ದಾರೆ. ಆದರೆ ಭೂಮಿ ಎಂಬ ಈ ಮೃತ್ಯು ಲೋಕಕ್ಕೆ ಬಂದು ಅನೇಕ ಜನ್ಮ ಮರಣಗಳನ್ನು ಪಡೆಯುತ್ತಾ ತನ್ನದೇ ಪರಮ ಪುರುಷ ಮೂಲ ಆತ್ಮನು ಸಿಗದೆ ಬೇರೆ ಬೇರೆ ಸಾಕಾರಿ ಮನುಷ್ಯನೊಂದಿಗೆ ಶಕ್ತಿಗಳು ಜೊತೆಯಾಗುತ್ತಾ ಹೋಗ್ತಾರೆ. ಹೀಗಾಗಿ ನಾವು ಪತಿ ಪತ್ನಿಯಲ್ಲಿ, ಅವರ ವಿಚಾರಗಳಲ್ಲಿ, ಅವರ ಮನಸ್ಸಿನಲ್ಲಿ, ಅವರ ಪ್ರೀತಿ ಎಲ್ಲದರಲ್ಲಿಯೂ ಮತಭೇದ, ಸಮಸ್ಯೆಗಳನ್ನು ಈಗ ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಮೂಲ ಪ್ರಕೃತಿ ತನ್ನ ಮೂಲ ಪುರುಷನ ಜೊತೆ ಇಲ್ಲದಿರುವುದೇ ಇದಕ್ಕೆ ಕಾರಣ. ಇಂದಿನ ದಿನಗಳಲ್ಲಿ ಗಂಡ ಹೆಂಡಿರ ಸಂಬಂಧಗಳು ಬಹಳ ಬಿಗಡಾಯಿಸಿ ಹೋಗುತ್ತಿದೆ. ಕಾರಣ ಅಲ್ಲಿ ಜೋಡಿ ಸರಿಯಾಗಿ ಆಗದಿರುವುದು ಮುಖ್ಯ ಕಾರಣ. ಅಂದರೆ ಮೂಲ ಶಕ್ತಿ ತನ್ನ ಮೂಲ ಪುರುಷನ ಜೊತೆ ಇಲ್ಲದಿರುವುದೇ ಇದಕ್ಕೆ ಕಾರಣ. ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಒಬ್ಬ ಪುರುಷನು ಅನೇಕಾನೇಕ ಪ್ರಕೃತಿಗಳನ್ನು ರಚನೆ ಮಾಡಿದ್ದ. ಈಗ ಅದು ಅವನಿಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ ಎಂದು ಹೇಳ್ತಾ ಬಾಪೂಜಿಯವರು ಹೇಳ್ತಾರೆ, ಈ ನನ್ನ ಮಾತು ಬಹಳ ರಹಸ್ಯದಿಂದ ಕೂಡಿದೆ, ನಿಮಗೆ ಇವೆಲ್ಲ ಅರ್ಥವಾಗಲಿಕ್ಕಿಲ್ಲ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಜನರು ಆಧ್ಯಾತ್ಮಿಕವಾಗಿ ಇದನ್ನು ಯೋಚನೆ ಮಾಡುತ್ತಾ ಹೋದಾಗ, ಚಿಂತನ ಮಂಥನ ನಡೆಸಿದಾಗ ಇದರ ಕಾರಣ, ಇದರ ರಹಸ್ಯ ಜನರಿಗೆ ತಿಳಿದು ಬರಲಿದೆ. ಇಸ್ಲಾಂ ಧರ್ಮದಲ್ಲಿಯೂ ಸಹ ಬಹುಪತ್ನಿತ್ವ ಹಾಗೂ ಹಿಂದೂ ಧರ್ಮದಲ್ಲಿಯೂ ಸಹ ಬಹುಪತ್ನಿತ್ವವನ್ನು ನಾವು ಕಾಣುತ್ತೇವೆ. ಮೊದಲೆಲ್ಲ ಆತ್ಮನಲ್ಲಿ ಬಹಳ ಶಕ್ತಿ ಇರ್ತಾ ಇತ್ತು. ಅಂದರೆ ರಾಜ ಋಷಿಗಳು, ಬ್ರಹ್ಮ ಋಷಿಗಳು, ಇವರಲ್ಲಿ ತಪಸ್ಸಿನ ಶಕ್ತಿ ಇರ್ತಾ ಇತ್ತು. ಆತ್ಮ ಪವಿತ್ರವಾಗಿರ್ತಿತ್ತು. ಹೀಗಾಗಿ ಒಬ್ಬ ರಾಜ ಅಥವಾ ರಾಜ ಋಷಿ ಅಂತ ಕೂಡ ಅವರನ್ನು ಕರೆಯಬಹುದು. ಋಷಿಗಳಿಗೂ ಕೂಡ ಅನೇಕ ಪತ್ನಿಯರು ಇರ್ತಿದ್ರು ಅನ್ನೋದು ನಮಗೆ ಪುರಾಣಗಳಿಂದ ತಿಳಿದು ಬರ್ತದೆ. ನೀವು ವಿಷ್ಣು ಪುರಾಣವನ್ನು ಓದಿದಾಗ ಅಲ್ಲೇನಿದೆ ಅಂತಂದರೆ, ಕೃಷ್ಣನಿಗೆ 16,108 ರಾಣಿಯರಿದ್ದರು ಅಂತೆಲ್ಲ ಅಲ್ಲಿ ಕೂಡ ಬರೆಯಲಾಗಿದೆ. ಕೃಷ್ಣ 16,108 ರೂಪ ಧಾರಣೆ ಮಾಡಿ ಪ್ರತಿಯೊಬ್ಬರೊಂದಿಗೂ ಏಕಕಾಲದಲ್ಲಿ ಇರುತ್ತಿದ್ದ. ಕೃಷ್ಣನು ಒಬ್ಬೊಬ್ಬ ಪತ್ನಿಯಿಂದ 10 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು ಪಡೆದು ತನ್ನ 120ನೇ ವರ್ಷದಲ್ಲಿ ಪ್ರಾಣ ಬಿಟ್ಟ. ಕೃಷ್ಣ ಆಲ್ಮೈಟಿಯ ಅವತಾರನಾಗಿದ್ದ. ರಾಮನೂ ಕೂಡ ಆಲ್ಮೈಟಿಯ ಅವತಾರವೇ ಆಗಿದ್ದ. ಭೂಮಿಯ ಮೇಲೆ ರಾಮ ಮತ್ತು ಕೃಷ್ಣರ ಅವತಾರ ಈ ಸೃಷ್ಟಿಯ ಪರಿವರ್ತನೆಗಾಗಿ ಆಗಿತ್ತು. ಆದರೆ ಕೃಷ್ಣನ ಪ್ರಾಜೆಕ್ಟ್ನಿಂದ ಕೂಡ ಸೃಷ್ಟಿ ಪರಿವರ್ತನೆ ಆಗಲಿಲ್ಲ ಅಂತ ಬಾಪೂಜಿಯವರು ಹೇಳ್ತಾರೆ.
ಒಟ್ಟಾರೆ ಪತಿ ಪತ್ನಿಯ ಸಂಬಂಧದ ಬಗ್ಗೆ ಹೇಳೋದಾದರೆ, ಎಲ್ಲೋ ಒಂದು ಕಡೆ ಕರ್ಮಬಂಧನ ಸರಿ ಇದ್ದರೆ ಇನ್ಯಾವುದೋ ಜನ್ಮದಲ್ಲಿ ಕರ್ಮಬಂಧನ ನಮ್ಮನ್ನು ಬಂಧಿಸಿಬಿಟ್ಟಿರ್ತದೆ. ಅದಕ್ಕಾಗಿ ಮೊದಲು ನಾವು ವಿಕರ್ಮಗಳನ್ನು, ನಮ್ಮ ಕರ್ಮಗಳನ್ನು ನಾಶ ಮಾಡಿಕೊಳ್ಬೇಕಿದೆ. ಇದಕ್ಕೆಲ್ಲ ಒಂದೇ ದಾರಿ, ಅದೆಂದರೆ ನಾನು ಈ ದೇಹವಲ್ಲ, ನಾನೊಂದು ಆತ್ಮ ಎನ್ನುವಂಥ ಸತ್ಯವನ್ನು ಆತ್ಮರೆಲ್ಲರೂ ಅರ್ಥಕೊಂಡು ಆತ್ಮಸ್ವರೂಪರಾಗಿ ಭಗವಂತನೊಂದಿಗೆ ಕನೆಕ್ಟ್ ಆಗಿ, ಭಗವಂತನ ಬಳಿ ಅಗಾಧ ಶಕ್ತಿ ಇದೆ, ಆ ಶಕ್ತಿಯನ್ನು ನಿಮ್ಮ ಆತ್ಮನಲ್ಲಿ ತುಂಬಿಸಿಕೊಳ್ಳಬೇಕು. ಆತ್ಮನಲ್ಲಿ ಆತ್ಮಶಕ್ತಿ ಅಥವಾ ಪವರ್ ಬಂದಾಗ ನಮ್ಮ ಕಾರಣ ಶರೀರ ಚಾರ್ಜ್ ಆಗಿ ಅದರಿಂದ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಎಲ್ಲವೂ ಚಾರ್ಜ್ ಆಗುತ್ತದೆ. ಆಗ ವಿಕರ್ಮಗಳು ನಾಶವಾಗುತ್ತಾ ಹೋಗಿ ಆತ್ಮ ಹಗುರವಾಗುತ್ತದೆ. ಆಗ ನಾವು ಕರ್ಮಾತೀತ ಸ್ಥಿತಿಗೆ ಬರುತ್ತೇವೆ. ಅಂದರೆ ನಮ್ಮ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳುವುದೇ ಎಲ್ಲದಕ್ಕೂ ಪರಿಹಾರವಾಗಿದೆ ಅಂತ ಬಾಪೂಜಿಯವರು ತಿಳಿಸ್ತಾರೆ. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो